ಚಿತ್ರ ಪ್ರೇಮದ ಕಾಣಿಕೆ. ನಮ್ಮ ಬದುಕಿನಲ್ಲಿ ಯಾವತ್ತಾದರೂ ಸ್ವಲ್ಪ ಬೇಜಾರಾಗಿದೆ, ನೋವಿದೆ, ಜೀವನವೇ ಸಾಕಪ್ಪ ಬೇಡ ಅಂತ ಅನಿಸಿದಾಗ ಈ ಹಾಡು ಕೇಳಿದ್ರೆ ಸಾಕು, ಇಡೀ ಪ್ರಪಂಚವನ್ನೇ ಗೆಲ್ಲುವಷ್ಟು ಸ್ಫೂರ್ತಿ ತಂದು ಕೊಟ್ಬಿಡುತ್ತೆ. ಮಹಾಭಾರತದಲ್ಲಿ ಹೇಳಿರುವ ಜೀವನದ ಸಾರಗಳನ್ನು ನಮಗೆ ನಮ್ಮ ಭಾಷೆಯಲ್ಲಿ ಅತ್ಯಂತ ಸರಳವಾಗಿ ಮನ ಮುಟ್ಟುವಂತೆ ಬರೆದಿರುವ ಚಿ ಉದಯಶಂಕರ್ ರವರಿಗೆ ಸರಿಸಾಟಿ ಯಾರೂ ಇಲ್ಲ. ಅದರಲ್ಲೂ ಈ ಚರಣವಂತೂ ಅತ್ಯದ್ಭುತ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ನಮ್ಮ ಅಣ್ಣ ಅವರು ಆರ್ತಿ ಅವರ ಅಭಿನಯ ಯಾವುದೇ ಮೆಡಿಟೇಷನ್ಗಿಂತಲೂ ಕಮ್ಮಿ ಇಲ್ಲ.